ಗಿರ್ಧಾರಿ ಒಬ್ಬ ಬಡ ರೈತ. ಅವನ ಹತ್ರ ಪೂರ್ವಜರ ಹೊಲ ಇತ್ತು. ಆದ್ರೆ ಗಿರ್ಧಾರಿ ಬ್ಯಾಂಕಿನಿಂದ ತುಂಬಾನೇ ಸಾಲವನ್ನ ಪಡ್ಕೊಂಡಿದ್ದಾನೆ. ಆದ್ರೆ ಹವಾಮಾನದ ಕಾರಣದಿಂದ ಅವನ ಫಸಲೆಲ್ಲ ತುಂಬಾನೇ ನಾಶ ಆಗಿ ಹೋಗಿದೆ. ನನಗನ್ನಿಸ್ತಾ ಇದೆ ಈ ಸಲ ಕೂಡ ಹವಾಮಾನ ನಮಗೆ ಸಾಥ್ ನೀಡ್ತಾ ಇಲ್ಲ. ಹಾಗೆಲ್ಲ ಹೇಳ್ಬೇಡ್ರಿ. ಅದು ಸತ್ಯ ಆಯ್ತು ಅಂತಂದ್ರೆ ಈ ಸಲ ಬ್ಯಾಂಕ್ನವರು ನಮ್ಮ ಹೊಲ ಗದ್ದೆಗಳನ್ನ ಸೀಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾವು 6 ತಿಂಗಳಿಂದ ಬ್ಯಾಂಕ್ ಲೋನ್ ಕಟ್ಟಿಲ್ವಲ್ಲ. ನಮ್ ಬೆಳೆ ಎಲ್ಲ ನಾಶ ಆಗ್ಲಿ ಅಂತ ನಾನೇ ಯಾಕೆ ಅಂದ್ಕೋತೀನಿ ಹೇಳು. ಆದ್ರೆ ಎಲ್ಲ ನನ್ನ ಕೈಯಲ್ಲಂತೂ ಇಲ್ಲ ಅಲ್ವಾ. ಬೆಳೆ ಎಲ್ಲ ಕಟಾವಿಗೆ ಬರುವ ಸಮಯದಲ್ಲಿ ಆಕಾಶದಿಂದ ಮಂಜುಗೆಡ್ಡೆ ಬೀಳೋದಕ್ಕೆ ಶುರು ಆಗುತ್ತೆ ಹಾಗೂ ಗಿರ್ಧಾರಿಯ ಎಲ್ಲ ಬೆಳೆಗಳು ನಾಶ ಆಗಿ ಹೋಗುತ್ತೆ. ಗಿರ್ಧಾರಿ ಹಾಗೂ ಅವನ ಹೆಂಡತಿ ಬಿಮ್ಲಾ ಇಬ್ಬರು ಅಳೋದಕ್ ಶುರು ಮಾಡ್ತಾರೆ. ಅಯ್ಯೋ ದೇವ್ರೇ, ಇವಾಗ ನಾವು ನಾಶ ಆಗೋದ್ವಿ. ಬ್ಯಾಂಕ್ ಅವರು ನಮ್ಮನ್ನ ಸುಮ್ನೆ ಬಿಡಲ್ಲ ರೀ. ಅಯ್ಯೋ, ನನಗಂತೂ ಭಯ ಆಗ್ತಾ ಇದೆ. ಒಂದ್ ವೇಳೆ ನಮ್ ಹೊಲ ಕೂಡ ನಮ್ ಕೈ ತಪ್ಪಿ ಹೋದ್ರೆ ಆಗ ನಾವು ರೈತರಾಗಿ ಏನ್ ಪ್ರಯೋಜನ. ಮಾನ್ಯ ದಿನ ಗಿರ್ಧಾರಿಯ ಮನೆಗೆ ಬ್ಯಾಂಕ್ ಮ್ಯಾನೇಜರ್ ಬಂದ್ಬಿಡ್ತಾಳೆ. ಗಿರ್ಧಾರಿ, 6 ತಿಂಗಳಿಂದ ನೀನು ಬ್ಯಾಂಕ್ ಲೋನ್ ಅನ್ನ ಕಟ್ಟಿಲ್ಲ. ನಮ್ಗೆ ಪೂರ್ತಿ ಲೋನ್ ಇವತ್ತೇ ಬೇಕು. ಇಲ್ಲ ಅಂದ್ರೆ ನಿಮ್ ಹೊಲ ಗದ್ದೆನ ಜಪ್ತಿ ಮಾಡ್ಕೊಂಡ್ಬಿಡ್ತೀವಿ. ಹೀಗೆಲ್ಲ ಹೇಳ್ಬೇಡಿ ಮೇಡಮ್. ನೀವು ರೈತನಿಂದ ಅವನ ಹೊಲವನ್ನ ಕಿತ್ಕೊಂಡ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ. ನೋಡು, ನಿನ್ನನ್ನ ಬೀದಿಗೆ ತರಬೇಕು ಅನ್ನೋ ಆಸೆ ನಮಗಿಲ್ಲ. ಆದ್ರೆ ನನಗೂ ಬೇರೆ ದಾರಿ ಇಲ್ಲ. ನಾನು ಮೇಲ್ನವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ನಿನ್ಗೆ ಲೋನ್ ಕಟ್ಟೋದಿಕ್ಕೆ ನಿನ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿನ್ನ ಹೊಲ ಪತ್ರನ ನಮಗ್ ಕೊಟ್ಬಿಡು. ಲೋನ್ ತೀರ್ಸೋದಿಕ್ಕೆ ನಿನ್ ಹತ್ರ ದುಡ್ಡಿದ್ದಾಗ ಲೋನ್ ತೀರ್ಸಿ ಆ ಕಾಗದ ಪತ್ರನ ಬಂದು ವಾಪಸ್ ತಗೊಂಡ್ ಹೋಗು. ಆಗ ಹೊಲ ನಿಂದಾಗತ್ತೆ. ಗಿರ್ಧಾರಿಗೆ ಇಷ್ಟ ಇಲ್ದೇ ಇದ್ರು ಕೂಡ ಅವನ ಜಮೀನಿನ ಪತ್ರವನ್ನ ಬ್ಯಾಂಕ್ ಮ್ಯಾನೇಜರಿಗೆ ಕೊಟ್ಬಿಡ್ತಾನೆ. ಇದನ್ನ ನೋಡಿ ಗಿರ್ಧಾರಿಯ ಹೆಂಡತಿ ಅಳೋದಕ್ ಶುರು ಮಾಡ್ತಾಳೆ. ನಾವು ಹಾಳಾಗೋದ್ವಿ. ಇಲ್ಲಿವರೆಗೂ ನಾನು ಯಾವತ್ತೂ ಕೇಳಿಲ್ಲ ನಾವು ರೈತರಾಗಿ ಕೂಡ ಅವ್ರ ಹತ್ರ ಹೊಲ ಗದ್ದೆ ಇಲ್ಲ ಅನ್ನೋ ವಿಚಾರನ. ಈಗ ನಾವ್ ಏನ್ ಮಾಡೋದು? ನಿನ್ ಚಿಂತೆ ಮಾಡ್ಬೇಡ, ಆ ದೇವ್ರು ಖಂಡಿತ ಯಾವ್ದಾದ್ರೂ ದಾರಿ ತೋರಿಸ್ತಾನೆ. ಸ್ವಲ್ಪ ದಿನದ ನಂತರ ಗಿರ್ಧಾರಿ ಕಾಡಿನ ಕಡೆಗೆ ಹೋಗ್ತಾನೆ ಹಾಗೂ ಅಲ್ಲಿಂದ ಒಂದು ಚೀಲ ತುಂಬಾ ಮಣ್ಣನ್ನ ತುಂಬ್ಕೊಂಬರ್ತಾನೆ. ತಗೋ, ಕಾಡಿನಿಂದ ಒಂದು ಚೀಲ ಮಣ್ಣನ್ನ ತಗೊಂಬಂದಿದೀನಿ. ಈ ಮಣ್ಣಿಂದ ನಮ್ಮ ಚಾವಣಿ ಮೇಲೆ ಏನಾದ್ರೂ ಬೆಳಿಬಹುದು. ಆದ್ರೆ ಈ ಮಣ್ಣನ್ನ ಇಡೋದಾದ್ರೂ ಎಲ್ಲಿ? ಇನ್ನೆಲ್ಲಿ, ನಮ್ಮ ಚಾವಣಿ ಮೇಲೆ. ಗಿರ್ಧಾರಿ ಮಣ್ಣನ್ನ ತನ್ನ ಚೀಲದಿಂದ ತನ್ನ ಚಾವಣಿಯ ಒಂದು ಮೂಲೆಯಲ್ಲಿ ಬಿಸಾಕ್ತಾನೆ. ಇದ್ರಲ್ಲಿ ಏನ್ ಹಾಕೋದು? ರಾಗಿ, ಭತ್ತ ಅಥವಾ ಬೇರೆ ಇನ್ನೇನೋ ಬೆಳೆಯೋದಕ್ಕಾಗಲ್ವಲ್ರಿ? ನಾವ್ಯಾಕೆ ಈ ಮಣ್ಣಲ್ಲಿ ಬಿದಿರಿನ ಬೆಳೆ ಬೆಳಿಬಾರ್ದು? ಹೇಗಿದ್ರು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಿದಿರಿಗೆ ತುಂಬಾನೇ ಬೇಡಿಕೆ ಇದೆ. ಹಾ, ಇದು ಸರಿಯಾಗಿರತ್ತೆ. ಸರಿ, ನಾನು ಹೋಗಿ ನನ್ನ ಸ್ನೇಹಿತನಿಂದ ಬಿದುರಿನ ಸಸ್ಯನ ತಗೊಂಬರ್ತೀನಿ. ಗಿರ್ಧಾರಿ ಹೋಗಿ ತನ್ನ ಸ್ನೇಹಿತನಿಂದ ಬಿದುರಿನ ಕೆಲವು ಚಿಕ್ಕ ಚಿಕ್ಕ ಗಿಡಗಳನ್ನ ಸಾಲಕ್ಕೆ ತಗೊಂಬರ್ತಾನೆ ಹಾಗೂ ಚಾವಣಿಯಲ್ಲಿ ಹಾಕಿದಂತಹ ಮಣ್ಣಿಗೆ ಅದನ್ನ ನೆಟ್ಬಿಡ್ತಾನೆ. ನಾವಿದನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ನಾವ್ ಜೀವನ ಮಾಡಕ್ಕೆ ಇದೊಂದೇ ದಾರಿ ಇರೋದು ನಮ್ಗೆ. ಇದು ನಮ್ ಕೈ ಬಿಟ್ಟು ಹೊರಟೋದ್ರೆ ಆಮೇಲೆ ನಮಗ್ ಬದುಕೋದಿಕ್ಕೆ ಯಾವ ದಾರಿನೂ ಇರೋದಿಲ್ಲ. ವಿಮ್ಲಾ ಯಾವಾಗ್ಲೂ ಬಿದುರಿನ ಗಿಡಕ್ಕೆ ಒಂದೊಂದು ಬಕೆಟ್ ನೀರನ್ನ ಹಾಕ್ತಿರ್ತಾಳೆ ಹಾಗೂ ದಿನ ಕಳೆದ ಹಾಗೆ ಸ್ವಲ್ಪ ದಿನದಲ್ಲೇ ಬಿದುರಿನ ಗಿಡಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬಿಡುತ್ತೆ. ನೋಡು ವಿಮ್ಲಾ, ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಹಾ, ಆದ್ರೆ ಒಂದು ಸಮಸ್ಯೆ ಆಗಿದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಎಷ್ಟೇ ನೀರ್ ಹಾಕಿದ್ರೂ ಸಾಕಾಗ್ತಿಲ್ಲ. ನನಗ್ ಭಯ ಆಗ್ತಿದೆ, ಇದೆಲ್ಲ ಒಣಗ್ ಹೋಗತ್ತಾ ಅಂತ. ಒಂದ್ ವೇಳೆ ಇದು ಒಣಗ್ ಹೋದ್ರೆ ಆಮೇಲೆ ನಮ್ ಗತಿ ಏನ್ರಿ? ವಿಮ್ಲಾನಿಗೆ ಯಾವ ಭಯ ಇತ್ತೋ ಅದೇ ನಡೀತು. ಸ್ವಲ್ಪ ದಿನದ ನಂತರ ವಿಪರೀತ ಸೂರ್ಯನ ಶಾಖದಿಂದ ಬಾವಿ ಒಣಗೋಗ್ಬಿಡುತ್ತೆ. ಇದರಿಂದ ಗಿರ್ಧಾರಿಯ ಮನೆಯಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಇವಾಗ ಏನ್ ಮಾಡೋದು? ಮನೆಯಲ್ಲಂತೂ 2 ಬಕೆಟ್ ಅಷ್ಟೇ ನೀರಿದೆ. ನಾನೊಂದು ಮಡಕೆನಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ಒಂದು ಅರಳಿ ಮರ ಹಾಕಿದ್ದೀನಿ. ಅದಕ್ಕೂ ನೀರ್ ಹಾಕೋದು ಮುಖ್ಯ. ಒಂದ್ ವೇಳೆ ಅದು ಒಣಗ್ ಹೋದ್ರೆ ಆಮೇಲೆ ನನ್ ವ್ರತ ಅರ್ಧದಲ್ಲೇ ನಿಂತ್ ಹೋಗತ್ತೆ. ಇಲ್ಲ ಇಲ್ಲ, ಹಾಗೆಲ್ಲ ಮಾಡ್ಬೇಡ. ನೀನು 1 ತಿಂಗಳು ನಿರಂತರವಾಗಿ ವ್ರತವನ್ನ ಇಟ್ಟಿದ್ಯಾ. ನೀನು ನಿನ್ನ ಪೂಜೆ ಹಾಗೂ ವ್ರತವನ್ನ ಮಧ್ಯದಲ್ಲೇ ಮುರಿಬೇಡ. ನೀನು ಅಶ್ವತ್ಥ ಗಿಡಕ್ಕೆ ನೀರ್ ಹಾಕು, ಬಿದ್ರಿನ ಗಿಡಕ್ಕೆ ಹಾಕಕ್ ಹೋಗ್ಬೇಡ. ಏನಾಗುತ್ತೋ ನೋಡ್ಕೊಳ್ಳೋಣ. ವಿಮ್ಲಾ 1 ಬಕೆಟ್ ನೀರನ್ನ ತಗೊಂಡು ಹೋಗಿ ಪಾಟಿಗೆ ಹಾಕ್ತಾಳೆ. ಅದರಲ್ಲಿ ಅವಳು ಅಶ್ವತ್ಥ ಗಿಡವನ್ನ ನೆಟ್ಟಿದ್ದಾಳೆ ಹಾಗೂ ಅದರ ಪಕ್ಕದಲ್ಲಿ ದೀಪವನ್ನ ಹಚ್ಚಿಸಿ ಪೂಜೆ ಮಾಡಕ್ಕೆ ಶುರು ಮಾಡ್ತಾಳೆ. ಇವತ್ತು ವಿಮ್ಲಾನ ಪೂಜೆಗೆ 1 ತಿಂಗಳಾಗಿದೆ. ಇವತ್ತಿಗೆ ಅವಳ ವ್ರತ ಸಂಪೂರ್ಣವಾಗುತ್ತೆ ಹಾಗೂ ಅವಳಿಗೆ ಒಂದು ಚಮತ್ಕಾರ ಕಾಣಿಸುತ್ತೆ. ಇಲ್ ನೋಡ್ರಿ, ಇಷ್ಟು ಭಯಂಕರವಾದ ಬಿಸಿಲಲ್ಲೂ ಕೂಡ ಈ ಅರಳಿ ಮರ ನೀರನ್ ಕುಡಿತಾ ಇಲ್ಲ. ಮತ್ತೆ ಈ ಮಡಕೆನಲ್ಲಿ ನೀರ್ ಹಾಕಿದ್ದು ಹಾಗೆ ನಿಂತಿದೆ. ನಂಗನ್ಸುತ್ತೆ ಇದು ದೇವರ ಚಮತ್ಕಾರ ಅಂತಾನೆ. ನೀನ್ ಹೋಗಿ ಈ ನೀರನ್ನ ಬಿದಿರಿನ ಗಿಡಕ್ಕೆ ಹಾಕು. ವಿಮ್ಲಾ ಅಶ್ವತ್ಥ ಗಿಡಗಳ ಪಾಟನ್ನ ತಗೊಂಡು ಹೋಗಿ ಛಾವಣಿಗೆ ಹೋಗ್ತಾಳೆ ಹಾಗೂ ಅದರ ನೀರನ್ನ ಬಿದಿರಿನ ಗಿಡಕ್ಕೆ ಹಾಕ್ಬಿಡ್ತಾಳೆ. ಅವಳು ನೀರನ್ನ ಹಾಕ್ತಾ ಹೋಗ್ತಿರ್ತಾಳೆ, ಆದ್ರೆ ಅದರಲ್ಲಿರುವ ನೀರು ಖಾಲಿನೇ ಆಗೋದಿಲ್ಲ. ಕೇಳ್ತೀರಾ?
ಸ್ವಲ್ಪ ಇಲ್ಲಿಗ್ ಬನ್ನಿ ಬೇಗ. ಏನಾಯ್ತು? ಇಲ್ಲಿ ನೋಡಿ, ಇಲ್ಲಿ ನಾನ್ ನೀರ್ ಹಾಕ್ತಾನೆ ಇದೀನಿ, ಆದ್ರೆ ಇದ್ರಲ್ಲಿ ನೀರ್ ಖಾಲಿನೇ ಆಗ್ತಾ ಇಲ್ಲ ರೀ. ಇದೆಲ್ಲ ಆ ದೇವರು ನಮ್ಮ ಮೇಲೆ ಮಾಡಿರುವ ಆಶೀರ್ವಾದ. ನೀನು 1 ತಿಂಗಳವರೆಗೂ ವ್ರತವನ್ನ ಮಾಡಿ ಪೂಜೆ ಮಾಡಿದ್ಯಲ್ವಾ, ಅದರ ಫಲನೇ ನಮಗಿವತ್ತು ಸಿಗ್ತಾ ಇರೋದು. ಇದ್ರರ್ಥ ನಾವು ಪ್ರತಿದಿನ ಈ ಬಿಸಿಲಲ್ಲೂ ಕೂಡ ನಾವು ಬಿದ್ರ ಗಿಡಕ್ಕೆ ನೀರ್ ಹಾಕ್ಬೋದು ರೀ. ಹಾ, ಖಂಡಿತ ಹಾಕ್ಬೋದು. ಇವಾಗ ವಿಮ್ಲಾ ಪ್ರತಿದಿನ ಆ ಪಾಟಿನಿಂದ ಬಿದಿರಿನ ಗಿಡಕ್ಕೆ ನೀರನ್ನ ಹಾಕ್ತಾ ಇರ್ತಾಳೆ. ಹಾಗೂ ಸ್ವಲ್ಪ ದಿನದ ನಂತರ ಒಂದು ದಿನ ಮುಂಜಾನೆ ವಿಮ್ಲಾ ಹಾಗೂ ಗಿರ್ಧಾರಿ ಎದ್ದು ನೋಡ್ತಾರೆ. ಅವರ ಬಿದಿರಿನ ಗಿಡವೆಲ್ಲ ತುಂಬಾನೇ ಎತ್ತರ ಹಾಗೂ ದಟ್ಟವಾಗಿ ಬೆಳೆದಿರುತ್ತೆ ಹಾಗೂ ಅದರಿಂದ ಒಂದು ವಿಭಿನ್ನವಾದ ಬೆಳಕು ಬರ್ತಾ ಇರುತ್ತೆ. ಇದನ್ನ ನೋಡಿ ಇಬ್ಬರಿಗೆ ತುಂಬಾನೇ ಖುಷಿಯಾಗುತ್ತೆ. ನೋಡ್ರಿ, ಆ ಪ್ರಭು ಲೀಲೆ, ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ. ಮತ್ತೆ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ ನೀವೇ. ಇದಂತೂ ಬಿದಿರಿನ ಕಾಡಾಗಿ ಬೆಳೆದ್ಬಿಟ್ಟಿದೆ. ನಂಗನ್ಸುತ್ತೆ ಇನ್ಮೇಲೆ ಈ ಬಿದಿರಿನ ಗಿಡವೇ ನಮಗೆ ನಮ್ಮ ಹೊಲವನ್ನ ವಾಪಸ್ ಕೊಡುತ್ತೆ ಅಂತ. ವಿಮ್ಲಾ ಹಾಗೂ ಗಿರ್ಧಾರಿ ಖುಷಿಯಾಗ್ಬಿಡ್ತಾರೆ. ಆದರೆ ರಾತ್ರಿ ಆದ ಕೂಡಲೇ ಬಿದಿರಿನ ಗಿಡದಲ್ಲಿ ಒಂದು ವಿಶೇಷವಾದ ಬೆಳಕು ಇದ್ದ ಕಾರಣ ಒಬ್ಬ ಕಳ್ಳನ ಗಮನ ಇದ್ರ ಮೇಲೆ ಬೀಳುತ್ತೆ ಹಾಗೂ ಅವನು ಕದಿಯೋದಕ್ಕಾಗಿ ಗಿರ್ಧಾರಿಯ ಛಾವಣಿಗೆ ಬಂದ್ಬಿಡ್ತಾನೆ. ಅರೆ ವಾ, ಇಷ್ಟೊಂದು ದೊಡ್ಡ ದೊಡ್ಡ ಬಿದ್ರು, ನಾನಂತೂ ಇದರಲ್ಲಿ ಒಂದನ್ನ ತಗೊಂಡು ಹೋಗಿ ಮಾರಿದ್ರೆ ತುಂಬಾನೇ ದುಡ್ಡು ಸಿಕ್ಬಿಡುತ್ತೆ. ಕಳ್ಳ ಒಂದು ಉದ್ದವಾದ ಬಿದಿರಿನ ರೆಂಬೆಯನ್ನ ಹಿಡ್ಕೋತಾನೆ ಹಾಗೂ ಆ ರೆಂಬೆಯನ್ನ ಕೆಳಗಡೆ ಎಳೆದ ತಕ್ಷಣ ಗಟ್ಟಿಯಾದ ಕಾರಣ ರೆಂಬೆ ಅವನನ್ನ ಮೇಲಕ್ಕೆ ಎಳ್ಕೊಂಡು ಹೋಗುತ್ತೆ ಹಾಗೂ ಕಳ್ಳ ಹಾರಿ ಬಿದಿರಿನ ಮೇಲಿನ ಭಾಗಕ್ಕೆ ಹೋಗಿ ತಲುಪ್ತಾನೆ. ಅಯ್ಯೋ ದೇವ್ರೆ, ಸತ್ತೋದೆ ನಾನು. ಇಲ್ಲಿಗೆ ಹೇಗ್ ಬಂದ್ಬಿಟ್ಟೆ ನಾನು? ಇವಾಗ ಕೆಳಗ್ ಹೇಗ್ ಹೋಗ್ಲಿ? ಇಲ್ಲಿಂದ ಬಿದ್ಬಿಟ್ರೆ ನನ್ ಮೂಳೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಆ ಕಳ್ಳ ಇನ್ನೊಂದು ರೆಂಬೆಯ ಮೇಲೆ ಕಾಲನ್ನ ಇಟ್ಟು ಕೆಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಬಿದಿರು ಗಟ್ಟಿಯಾಗಿರುವುದರಿಂದ ಅವನನ್ನ ಮೇಲಕ್ಕೆ ಎತ್ತೆಸೆಯುತ್ತೆ ಹಾಗೂ ಕಳ್ಳ ಅಲ್ಲಿಂದ ದೂರ ಹೋಗಿ ಮರಭೂಮಿಯ ಹತ್ರ ಹೋಗಿ ಬೀಳ್ತಾನೆ. ಮಾರನೆಯ ದಿನ ಗಿರ್ಧಾರಿ ಎದ್ದು ವಿಮಲಾ ಜೊತೆಗೆ ಸೇರ್ಕೊಂಡು ಬಿದಿರನ್ನ ಕಡಿಯೋದಕ್ಕೆ ಶುರು ಮಾಡ್ತಾನೆ. ನನಗನ್ಸುತ್ತೆ ಇವಾಗ ಈ ಬಿದಿರು ಪೂರ್ತಿಯಾಗಿ ಕಟಾವಿಗೆ ಬಂದಿದೆ ಅಂತ. ನಾವಿದನ್ನ ಕೊಯ್ದು ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಹಾ, ಹೇಗೂ ಕೂಡ ಫಸಲು ಕುಯ್ಯೋ ಅಂತ ಸಮಯ ಹತ್ರ ಬರ್ತಾ ಇದೆ. ಅದಕ್ ಮುಂಚೆ ನಾವಿದನ್ನೆಲ್ಲ ಮಾರಿ ನಮ್ಮ ಹೊಲನ ಬ್ಯಾಂಕಿಂದ ಬಿಡಿಸ್ಕೊಳ್ಳೋಣ ರೀ. ವಿಮ್ಲಾ ಹಾಗೂ ಗಿರ್ಧಾರಿ ಇಬ್ರು ಸೇರಿ ಬಿದಿರನ್ನ ಕತ್ತರಿಸ್ತಾರೆ ಹಾಗೂ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ತಾರೆ. ಆಗಲೇ ಒಬ್ಬ ಚಿನ್ನದಂಗಡಿಯವನ ಗಮನ ಗಿರ್ಧಾರಿಯ ಮೇಲೆ ಬೀಳುತ್ತೆ ಹಾಗೂ ಅವನು ಗಿರ್ಧಾರಿಯ ಹತ್ರ ಬಂದು ಕೇಳ್ತಾನೆ, ಚಿನ್ನದ ಬಿದಿರನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ಯಾ? ಇದಂತೂ ತುಂಬಾ ಬೆಲೆ ಬಾಳುತ್ತೆ. ನಾನಿದನ್ನ ಮಾರಕ್ ಹೋಗ್ತಾ ಇದ್ದೀನಿ. ನೀನು ಈ ಚಿನ್ನದ ಬಿದಿರನ್ನ ನನಗೆ ಮಾರ್ಬಿಡು, ನಾನ್ ನಿನಗೆ ಇದಕ್ಕೆ ಒಳ್ಳೆ ಬೆಲೆ ಕೊಡ್ತೀನಿ. ಗಿರ್ಧಾರಿ ಎಲ್ಲ ಚಿನ್ನದ ಬಿದಿರನ್ನ ಆ ಚಿನ್ನದಂಗಡಿಯವನಿಗೆ ಮಾರ್ಬಿಡ್ತಾನೆ ಹಾಗೂ ಅದರ ಬದಲಾಗಿ ಗಿರ್ಧಾರಿಗೆ ತುಂಬಾನೇ ಹಣವನ್ನ ಕೊಡ್ತಾನೆ. ಈ ಹಣವನ್ನ ಗಿರ್ಧಾರಿ ಬ್ಯಾಂಕಿನಲ್ಲಿ ಜಮಾ ಮಾಡ್ಬಿಡ್ತಾನೆ ಹಾಗೂ ತನ್ನ ಹೊಲವನ್ನ ಬ್ಯಾಂಕಿನಿಂದ ಬಿಡಿಸ್ಕೊಂಡ್ಬಿಡ್ತಾನೆ. ತಗೋ, ಬ್ಯಾಂಕ್ನವರು ನಮ್ಮ ಪತ್ರವನ್ನ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಕೃಷಿ ಮಾಡ್ಬೋದು. ಮಾರನೇ ದಿನ ಗಿರ್ಧಾರಿ ಹಾಗೂ ವಿಮ್ಲಾ ತನ್ನ ಹೊಲವನ್ನ ಉಳುಮೆ ಮಾಡಲು ಹಾಗೂ ಬೆಳೆಯನ್ನ ಬೆಳೆಯಲು ಹೊಲದ ಕಡೆಗೆ ಹೊರಟೋಗ್ಬಿಡ್ತಾರೆ. ಇವಾಗ ಗಿರ್ಧಾರಿ ಹಾಗೂ ವಿಮ್ಲಾ ತಮ್ಮ ಸ್ವಂತ ಹೊಲದಲ್ಲಿ ಉಳುಮೆ ಮಾಡಿ ತಮ್ಮ ಜೀವನವನ್ನ ಸುಖವಾಗಿ ಸಾಗಿಸ್ತಾ ಇದ್ದಾರೆ. ಬನ್ಸಿಪುರ್ ಅನ್ನೋ ಕಡಿಮೆ ಜನ ಇದ್ದಂತ ಒಂದು ಗ್ರಾಮ ಇತ್ತು. ಅಲ್ಲಿ ಬಹಳಷ್ಟು ಜನ ಹೊಲನೇ ಉಳ್ತಾ ಇದ್ರು. ಕಡಿಮೆ ಜನ ಇದ್ದಿದ್ರಿಂದ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ರು. ಅವರೆಲ್ಲರೂ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಿದ್ರು. ಅಲ್ಲಿ ಹತ್ರದಲ್ಲಿ ಕಾಡಿದ್ದಿದ್ರಿಂದ ಅಲ್ಲಿ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾ ಇತ್ತು. ಅಲ್ಲಿನ ದೃಶ್ಯ ಬಹಳ ಚೆನ್ನಾಗಿರ್ತಿತ್ತು. ಅಲ್ಲಿನ ಜನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತಾ ಇದ್ರು. ಅದೇ ಕಾರಣದಿಂದ ಹಳ್ಳಿ ಇನ್ನೂ ಸುಂದರವಾಗಿ ಚೆನ್ನಾಗಿ ಕಾಣ್ತಿತ್ತು. ಬನ್ಸಿಪುರದ ಜನ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ಅವರ ಸಂಸಾರ ಸಾಗಿಸ್ತಿದ್ರು. ಕೆಲವರು ಮರ ಕಡಿದ್ರೆ, ಕೆಲವರು ಹೊಲ ಉಳ್ತಿದ್ರು. ಈ ಹಳ್ಳಿ ಹೊರಗಿಂದ ಹೇಗ್ ಸುಂದರವಾಗಿತ್ತೋ ಹಾಗೆ ಒಳಗಿಂದ ಕೂಡ. ಒಂದು ಬಾರಿ ಒಬ್ಬ ಉದ್ಯೋಗಸ್ಥನಿಗೆ ಆ ಹಳ್ಳಿ ಕಣ್ಣಿಗೆ ಬಿದ್ದೇ ಬಿಡ್ತು. ಅವನಲ್ಲಿ ಸುತ್ತಾಡಕ್ಕೆ ಅಂತ ಹೋಗಿದ್ದ. ಏನಪ್ಪ, ಹೇಗಿದೆಯಾ? ನಾನು ಸಿಟಿಯಿಂದ ಬಂದಿದ್ದೀನಿ. ನಿಮ್ಮ ಬನ್ಸಿಪುರ ಗ್ರಾಮ ಒಂದು ಅತಿಶಯನೇ. ನಾನು ಬಂದ ತಕ್ಷಣ ಇಲ್ಲಿರುವ ಚಂದವನ್ನೆಲ್ಲ ನೋಡಿದ ಮೇಲೆ ನನ್ನ ಮನಸ್ಸು ಇಲ್ಲೇ ಇರಲಿಕ್ಕೆ ಹೇಳ್ತಾ ಇದೆ. ಹೌದೌದು, ಈ ಗ್ರಾಮ, ಇಲ್ಲಿರುವ ಕಾಡುಗಳು ಎಲ್ಲನೂ ತುಂಬ ಸುಂದರವಾಗಿರುತ್ತೆ. ಇವಾಗೆಲ್ಲ ಸುಮಾರು ಜನ ನಮ್ಮ ಊರನ್ನ ಸುತ್ತಿ ನೋಡಲಿಕ್ಕೆ ಬರ್ತಾರೆ. ಎಲ್ಲರೂ ಇಲ್ಲಿರುವ ವಾತಾವರಣ ಚಂದವನ್ನು ನೋಡಿಕೊಂಡು ಖುಷಿ ಪಡ್ತಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ. ನಾನು ಈ ಜಾಗದಲ್ಲಿ ಒಂದು ವ್ಯಾಪಾರನ ಶುರು ಮಾಡುವ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಜಾಗ ಹೊರಗಡೆಯಿಂದ ಬರೋವರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಿಮಗೆ ಇಲ್ಲೇ ಇರಬೇಕು ಅಂತ ಅನಿಸಿದ್ರೆ
ಇಲ್ಲೇ ಇರಿ, ಆದರೆ ನೀವು ಇಲ್ಲಿ ಸ್ವಲ್ಪ ಜಾಗನ ತಗೊಳ್ಬೇಕಾಗುತ್ತೆ. ಸ್ವಲ್ಪ ದೂರದಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಇದೆ, ನೀವು ಅಲ್ಲಿ ಹೋಗಿ ವಿಚಾರಿಸಿ ನೋಡಿ. ಆ ಸಿಟಿ ಉದ್ಯಮಿ ವಿಜಯ್ ಈ ಮಾತನ್ನ ಕೇಳಿದ ಕೂಡ್ಲೆ ಇದ್ದಕ್ಕಿದ್ದ ಹಾಗೆ ಅವನು ವನ ವಿಭಾಗದ ಕಾರ್ಯಾಲಯಕ್ಕೆ ಸುತ್ತಾಡ್ಕೊಂಡು ಹೋಗೇ ಬಿಡ್ತಾನೆ. ವಿಜಯ್ನ ನೋಡ್ತಾ ಇದ್ದ ಹಾಗೆ ವನ ವಿಭಾಗದ ಕಾರ್ಯಾಚರರು ತಿಳ್ಕೊಂಡೇ ಬಿಡ್ತಾರೆ ಯಾವುದೋ ಒಂದು ದೊಡ್ಡ ಮೀನು ಕೈಗೆ ಸಿಕ್ತು ಅಂತ. ಹೇಳಿ ಸರ್, ಏನು ಬೇಕು? ಸರ್, ನಾನು ಇಲ್ಲೊಂದು ಜಾಗ ತಗೊಳ್ಬೇಕು ಅಂತ ಬಂದಿದ್ದೀನಿ. ಹೆಚ್ಚು ಕಮ್ಮಿ ಒಂದು 100 ಎಕರೆ ಬೇಕು. ಯಾಕಂದರೆ ನಾನು ಆ ಜಾಗದಲ್ಲಿ ಒಂದು ರೆಸಾರ್ಟ್ ಕಟ್ತಾ ಇದ್ದೀನಿ. ಹೇಗಿದ್ರೆ ಈ ಊರನ್ನ ನೋಡಲಿಕ್ಕೆ ತುಂಬ ಜನ ಬರ್ತಿದ್ದಾರಲ್ಲ, ಅವರಿಗೆ ನಾನು ಈ ಊರಿನ ಸಂತೋಷನೂ ಕೊಡಬೇಕು, ಅದೇ ರೀತಿ ನನ್ನ ರೆಸಾರ್ಟ್ನ ಸಂತೋಷನೂ ಕೊಡಬೇಕು. ಇದೆಲ್ಲ ನಿಮಗೆ ಅಷ್ಟೇನು ಕಷ್ಟವಾದ ಕೆಲಸ ಅಲ್ವಲ್ಲ? ನಿಮ್ಮನ್ನ ನೋಡುವಾಗಲೇ ಗೊತ್ತಾಯಿತು ನನಗೆ ಈ ದಿನ ನನಗೆ ತುಂಬ ಒಳ್ಳೆ ದಿನ ಅಂತ. ನೀವು ಪೇಪರ್ನೂ ಹಣನೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರಿ. ಈ ಡೀಲ್ ಓಕೆ. ನಿಮಗೆ 100 ಎಕರೆ ತಾನೇ ಬೇಕು? ಇಲ್ಲಿ ತುಂಬ ದೊಡ್ಡ ಕಾಡಿದೆ. ಇದರಲ್ಲಿ ನನಗೇನು ಸರ್ಕಾರಕ್ಕೇನು 2 ಜನಕ್ಕೂ ಲಾಭ ಸಿಗುತ್ತೆ. ವಿಜಯ್ ಇದನ್ನ ಕೇಳಿ ಬಹಳ ಸಂತೋಷ ಪಡ್ತಾನೆ. ಮತ್ತೆ ಬನ್ಸಿಪುರದ ಹಳ್ಳಿಯಲ್ಲಿ ಸ್ವಲ್ಪ ಜಾಗ ತಗೊಂಡು ಅವನ ರೆಸಾರ್ಟ್ ಮಾಡ್ತಾನೆ. ಅಲ್ಲಿಂದ ಎಲ್ಲವೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ರೆಸಾರ್ಟ್ ಇದ್ದಿದ್ದಕ್ಕೆ ಎಷ್ಟೋ ಜನ ಅವರವರ ಫ್ಯಾಮಿಲಿಗಳ ಜೊತೆ ಅಲ್ಲಿಗೆ ಬಂದು ಎಲ್ರೂ ಸಂತಸದಿಂದ ಸಮಯ ಕಳೀತಾರೆ. ಜನರು ಅವರ ಇಡೀ ಪರಿವಾರದ ಜೊತೆ ಅಲ್ಲಿ ಸುತ್ತಾಡಕ್ ಬರ್ತಿದ್ರು. ಕಪಲ್ಸ್ ಹನಿಮೂನ್ಗೆ ಬರ್ತಿದ್ರು. ಬಹಳಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಿದ್ರಿಂದ ವಿಜಯ್ನ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಹಳ್ಳಿಯ ಚಿಲಿಪಿಲಿ ಶಬ್ದದಲ್ಲಿ ಜನರು ಶಾಂತಿಯನ್ನ ಕಂಡ್ಕೊಳ್ತಾ ಇದ್ರು. ಮತ್ತೆ ಇದೇ ರೀತಿಯಲ್ಲಿ ವಿಜಯ್ನ ಪ್ರಾಫಿಟ್ ಇನ್ನೂ ಜಾಸ್ತಿ ಆಯಿತು. ನೋಡ್ತಾ ನೋಡ್ತಾನೆ ವಿಜಯ್ ಇನ್ನೂ ಜಾಸ್ತಿ ಜಮೀನನ್ನ ಕೊಂಡ್ಕೊಂಡೇ ಬಿಡ್ತಾನೆ. ಮತ್ತೆ ಬಹಳಷ್ಟು ರೆಸ್ಟೋರೆಂಟ್ಸ್, ಲಾಡ್ಜಸ್, ಅಂಗಡಿಗಳು ಎಲ್ಲವನ್ನ ಓಪನ್ ಮಾಡ್ದ. ಮತ್ತೆ 10 ವರ್ಷಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿಯ ಕಾಡಲಿದ್ದ ಮರಗಳನ್ನ ಕತ್ತರಿಸಿ ಅದು ಕಾಂಕ್ರೀಟಿನ ಕಾಡಾಗೆ ಬಿಡ್ತು. ತುಂಬ ಚೆನ್ನಾಗಿ ನಡೀತಿದೆ. ದೇವರ ದಯೆಯಿಂದ ನನ್ನ ವ್ಯಾಪಾರ ಚೆನ್ನಾಗಿ ನಡೀತಿದೆ. ಆದರೆ ಸ್ವಲ್ಪ ದಿನದಿಂದ ಟೂರಿಸ್ಟ್ನೂ ಬರ್ತಿಲ್ಲ, ವ್ಯವಸಾಯನೂ ಸರಿಯಾಗಿ ನಡೀತಾನೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಳ್ಬೇಕು. ಗನ್ಸು? ಎಸ್ ಸರ್, ನಾನು ಟೀ ಕಾಫಿ 2 ಹಾಕಿದ್ದೀನಿ. ನಿಮಗೆ ಏನು ಬೇಕು ಸರ್? ಹೌದು, ನಮ್ಮ ರೆಸಾರ್ಟಿಗೆ ಇವಾಗೆಲ್ಲ ಯಾಕೆ ಟೂರಿಸ್ಟ್ ಅವರು ಬರ್ತಿಲ್ಲ? ನಾನು ಬೆಳಿಗ್ಗೆಯಿಂದ ನೋಡ್ತಾನೇ ಇದ್ದೀನಿ. ನಿನ್ನ ಬಿಟ್ಟರೆ ಈ ರೆಸಾರ್ಟಲ್ಲಿ ಯಾರೂ ಇಲ್ಲ. ಹೀಗೇನೆ ಹೋದರೆ ಕರೆಂಟ್ ಬಿಲ್ನು ನಮ್ಮಿಂದ ಕಟ್ಟಲಿಕ್ಕಾಗೋದಿಲ್ಲ. ಸರ್, ಇವಾಗ ಜನರು ಬಂದು ನೋಡಲಿಕ್ಕೆ ಇಲ್ಲಿ ಏನೂ ಬಾಕಿ ಉಳಿದಿಲ್ವಲ್ಲ ಸರ್. ಅವರು ಬಂದು ಏನು ನೋಡ್ತಾರೆ? ಇಲ್ಲಿನೂ ಇವಾಗ ಸಿಟಿ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್, ಹೊಗೆ, ಪೊಲ್ಯೂಷನ್ ಎಲ್ಲನೂ ಇದೆ. ಹಾಗಿರುವಾಗ ಅಷ್ಟು ದೂರದಿಂದ ಇಲ್ಲಿಗೆ ಯಾಕೆ ಸರ್ ಬರ್ತಾರೆ? ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ವ್ಯಾಪಾರದಲ್ಲಿ ಲಾಸ್ ಆಗಬಾರ್ದು. ವಿಜಯ್ ಗನ್ಸುನ ಅವನ ಜೊತೆ ಕರ್ಕೊಂಡು ಬನ್ಸಿಪುರ ಹಳ್ಳಿಗೆ ಹೋಗ್ಬಿಡ್ತಾನೆ. ಅದೇ ಬನ್ಸಿಪುರ ಎಲ್ಲಿ ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ತಾ ಇದ್ವು. ಆ ಹಳ್ಳಿ ಚಿಕ್ಕ ಚಿಕ್ಕ ಮನೆಗಳಿಂದ ಕೂಡಿದ್ವು. ಅದೇ ಬನ್ಸಿಪುರ ಗ್ರಾಮ ಮರಗಳು, ಪರ್ವತಗಳು ಎಲ್ಲವನ್ನು ಸೇರಿ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ಆದ್ರೆ ಆ ಕಾಡನ್ನ ಈಗ ಕಲ್ಲುಗಳು ಮತ್ತೆ ಕಾಂಕ್ರೀಟಿನ ಮನೆಗಳು ಆವರಿಸ್ಕೊಂಡಿದ್ವು. ಹೇಗಿದ್ದೀರಾ ಸರ್? ನೀವು ತುಂಬಾ ಬದಲಾಗಿದ್ದೀರಾ. ಆದರೆ ಸ್ವಲ್ಪ ಸ್ವಲ್ಪ ನೋಡಿದರೆ ಗುರ್ತಿಡಿಬೋದು. ನಾನು ಚೆನ್ನಾಗಿದ್ದೀನಿ. ಬೋಲಾ, ಈ ಗ್ರಾಮದ ಜನರೆಲ್ಲ ಇವಾಗ ಎಲ್ಲಿಗೆ ಹೋಗಿದ್ದಾರೆ? ಅವರು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಅರೆ, ನಾನು ಏನಯ್ಯ ಹೇಳೋದು? ಇದುವರೆಗೆ ರೋಡ್ ಇಲ್ಲದ ಊರಲ್ಲಿ ರೋಡೆಲ್ಲ ಬಂದಮೇಲೆ ಎಲ್ಲರೂ ಇಲ್ಲಿಂದ ಸಿಟಿಗೆ ಹೋಗ್ಬಿಟ್ರು. ಅದು ಮಾತ್ರ ಇಲ್ಲದೆ ಇಲ್ಲಿಯ ಪೊಲ್ಯೂಷನ್ ಗಾಳಿನ ಸೇವಿಸಿ ಎಲ್ಲರಿಗೆ ಆರೋಗ್ಯ ಕೆಟ್ಟೋಗಿದೆ. ಎಲ್ಲರೂ ತುಂಬಾ ಕಷ್ಟಪಡ್ತಿದ್ದಾರೆ. ಎಲ್ಲ ಜಾಗದಲ್ಲಿ ಕಾಯಿಲೆ ಹರಡ್ತಿದೆ. ಇದೆಲ್ಲ ನಿಜವಾಗ್ಲೂ ದೊಡ್ಡ ತಪ್ಪು. ಆದರೆ ನೀವು ಹೇಳೋದನ್ನೆಲ್ಲ ಕೇಳಿದರೆ ಇದರಲ್ಲಿ ನನ್ನ ತಪ್ಪೂ ಇದೆ. ಸ್ವಲ್ಪ ವರ್ಷಗಳಿಂದ ಹಚ್ಚ ಹಸಿರಾಗಿದ್ದ ಊರನ್ನ ನಾನಿವಾಗ ಸಿಮೆಂಟ್ ಊರನ್ನಾಗಿ ಮಾಡಿದ್ದೀನಿ. ನಿಜವಾಗ್ಲೂ ಸರ್, ಅದೇ ಆಗಿರ್ಬೋದು. ಆದರೆ ಜನರೆಲ್ಲ ಸವಾರಿ ಮಾಡಿಕೊಂಡು ಕಾಡೊಳಗೆ ಹೋಗಿ ಪ್ರಾಣಿಗಳನ್ನ ನೋಡ್ಕೊಂಬರ್ತಿದ್ರು. ನಾವು ನಮ್ಮ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಪ್ರಾಣಿಗಳನ್ನ ನಾವೇ ಝೂಗೆ ಕರ್ಕೊಂಡೋಗಿ ಬಿಟ್ಟಿದ್ವಿ. ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಈ ಥರನೇ ಹೋದರೆ ಕಾಡು ಸಿಮೆಂಟ್ ಕಾಡಾಗ್ಬಿಡುತ್ತೆ. ಅದಾದಮೇಲೆ ಈ ಪ್ರಕೃತಿನ ಯಾರು ಕಾಪಾಡೋದು? ಇದಕ್ಕೆ ಏನಾದರೂ ಮಾಡಲೇಬೇಕು. ಇದರಿಂದ ನಮ್ಮ ವ್ಯಾಪಾರನೂ ಚೆನ್ನಾಗಿ ನಡೀತಾನೇ ಇಲ್ಲ. ನಾವು ಪ್ರಕೃತಿಗೆ ತುಂಬ ದೊಡ್ಡ ದ್ರೋಹನ ಮಾಡಿದ್ದೀವಿ. ಇದನ್ನು ಹೇಗಾದರೂ ಮಾಡಿ ನಾವು ಸರಿ ಮಾಡಲೇಬೇಕು. ಆಗ ವಿಜಯ್ ಅವನ ಎಲ್ಲ ಕೆಲಸಗಾರರನ್ನ ಕರೆದು ಹೇಳ್ತಾನೆ,
ನಾನಿವಾಗ ನಿಮ್ಮ ಜೊತೆ ಏನು ಹೇಳ್ತೀನೋ ಅದನ್ನು ಗಮನವಿಟ್ಟು ಕೇಳಿ. ನಾವು ಯಾವಾಗ ಎಲ್ಲಿಗೆ ಹೋದ್ರೂ ಸ್ವಲ್ಪ ಧಾನ್ಯಗಳನ್ನ ನಾವು ಕೈಲಿ ಇಟ್ಕೊಂಡು ಹೋಗ್ಬೇಕು. ನಾವು ಎಲ್ಲಿಯಾದರೂ ಒಂದು ಮರನ ಕಡಿದ್ರೆ ಅದ್ರ ಬದಲಾಗಿ ನಾವು 20-30 ಗಿಡಗಳನ್ನ ನೆಡಬೇಕು. ಸರಿ ಸರ್, ನೀವು ಖಂಡಿತ ನಿಜ ಹೇಳಿದ್ರಿ. ಮತ್ತೆ ಇದರಿಂದ ನಮ್ಮ ಪ್ರಕೃತಿ ಇನ್ನೂ ಚೆನ್ನಾಗಾಗುತ್ತೆ. ಇವತ್ತಿಂದ ನಾವು ದಿನ ಗಿಡಗಳನ್ನ ನೆಡಬೇಕು. ಎಲ್ರೂ ದಿನ ಗಿಡಗಳನ್ನ ಹಾಕ್ತಾ ಇರ್ತಾರೆ. ಬನ್ಸಿಪುರದ ಹಳ್ಳಿ ಮತ್ತೆ ಸಿಟಿನ ಮೊದಲಿನ ಹಾಗೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ನೋಡ್ತಾ ನೋಡ್ತೆ ಅವರ ಪ್ರತಿಜ್ಞೆ ಅದನ್ನ ಮಾಡಿ ತೋರಿಸ್ತು. ಮತ್ತೆ ಸಿಮೆಂಟಿನ ಕಾಡು ಈಗ ಬದಲಾಗ್ತಾ ಇತ್ತು. ಚಿಕ್ಕ ಚಿಕ್ಕ ಗಿಡಗಳು ಈಗ ದೊಡ್ಡ ದೊಡ್ಡ ಮರಗಳಾಯ್ತು. ಒಂದೊಂದು ಮಾವಿಂದು, ಇನ್ನೊಂದು ಬೇರೆದು. ಕೆಲವು ವರ್ಷಗಳು ಹೀಗೆ ಕಳೆದ್ವು. ಅಯ್ಯ, ನಾನು ನಿಮ್ಮ ಜೊತೆ ಹೇಳಿದ್ದೀನಿ, ಪ್ರಕೃತಿನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆ ಪ್ರಕೃತಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತದೆ. ನಾನು ಯಾವಾಗಲೂ ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಆದರೆ ಇವಾಗಲೂ ನನಗೊಂದು ವಿಷಯ ಗೊತ್ತಾಗಿದ್ದು, ವ್ಯಾಪಾರಕ್ಕಿಂತ ನಮ್ಮ ಪ್ರಕೃತಿನ ನಾವು ಕಾಪಾಡಬೇಕು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಯಾವುದೇ ಒಂದು ಮರನ ಕಡಿದ್ರೂ ನಾನು ಅದನ್ನು 100 ಮರಗಳಾಗಿ ಮಾಡದೇ ಬಿಡೋದಿಲ್ಲ. ಇದನ್ನೇ ನಾನು ಕಲ್ತ್ಕೊಂಡಿದ್ದು. ಅಯ್ಯ, ನೀವು ಯೋಚನೆ ಮಾಡ್ದಂಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರೆ ಗಾಳಿನೂ ಚೆನ್ನಾಗಿರುತ್ತೆ, ಮರನೂ ಚೆನ್ನಾಗಿರುತ್ತೆ, ಯಾರಿಗೆ ಯಾವ ಕಾಯಿಲೆನೂ ಬರಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಇದೇ ರೀತಿ ವಿಜಯ್ ವ್ಯಾಪಾರ ಮತ್ತೆ ಪ್ರಕೃತಿ ಎರಡನ್ನೂ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಸಿಮೆಂಟಿನ ಕಾಡು ಮತ್ತೆ ಮರ ಗಿಡಗಳಿಂದ ತುಂಬೋಯ್ತು. ಜನರು ಅವರ ಸಮಯವನ್ನ ಅಲ್ಲಿನ ತಂಗಾಳಿಯಲ್ಲಿ ಕಳೆಯೋದಕ್ಕೆ ಅಂತ ಬರ್ತಿದ್ರು. ಎಲ್ಲವೂ ಮೊದಲಿನ ಹಾಗೆ ಆಯ್ತು. ಜನಗಳು ಮತ್ತೆ ಬನ್ಸಿಪುರಕ್ಕೆ ಬಂದು ಅಲ್ಲಿನ ಚಿಲಿಪಿಲಿ ಸದ್ದಿನ ಆನಂದವನ್ನ ಸವಿತಿದ್ರು.